ಪ್ರಪಂಚದ ಅತಿ ದೊಡ್ಡ ಮರ್ಕ್ಯುರಿ ಶಿವಲಿಂಗ. ಹೌದು ವೀಕ್ಷಕರೇ, ಮರ್ಕ್ಯುರಿ ಅಂದ ತಕ್ಷಣ ನಿಮಗೆ ಗೊತ್ತಾಗಿದೆ ಅಂದುಕೊಳ್ಳುತ್ತೇನೆ, ಪಾದರಸ. ಏನಪ್ಪ ಇದು ಪಾದರಸ ಶಿವಲಿಂಗ ಎಂದು ಯೋಚನೆ ಮಾಡುತ್ತಾ ಇದ್ದೀರಾ ವೀಕ್ಷಕರೇ? ಹೌದು, ನಿಮ್ಮ ಯೋಚನೆ ಸರಿಯಾಗೇ ಇದೆ. ವಿಶ್ವದ ಏಕೈಕ ಪಾದರಸ ಶಿವಲಿಂಗ. ಈ ಶಿವಲಿಂಗವು ಸಂಪೂರ್ಣವಾಗಿ ಪಾದರಸದಿಂದ ಉದ್ಭವಗೊಂಡಿದೆ. ಪಾದರಸ ಶಿವಲಿಂಗ ಅಂದರೆ ಎಂಥವರಿಗಾದರೂ ಮೈ ರೋಮಾಂಚನ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾದರಸವು ನೀರಿನ ಅಂಶದಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಜ್ವರ ಬಂದಿದೆನೋ ಇಲ್ಲವೋ ಎಂದು ಕಂಡುಹಿಡಿಯಲು ಥರ್ಮೋಮೀಟರ್ ಉಪಯೋಗಿಸುತ್ತೀರಾ? ಈ ಥರ್ಮೋಮೀಟರ್ ಮುಂಭಾಗದಲ್ಲಿ ಸಿಲ್ವರ್ ಬಣ್ಣದಲ್ಲಿ ಕಂಡುಬರುವ ಲೋಹವೇ ಪಾದರಸ. ಈ ಪಾದರಸವು ಏನಾದರೂ ಒಡೆದು ಕೆಳಗೆ ಬಿದ್ದರೆ ಇದನ್ನು ಯಾವ ವಸ್ತುವಿನಿಂದ ಎತ್ತಲು ಸಾಧ್ಯವೇ ಇಲ್ಲ. ಕೈಯಿಂದ ಮುಟ್ಟಲು ಹೋದರೆ ಜಾರಿಕೊಂಡು ಹೋಗುತ್ತೆ. ಈ ಪಾದರಸವು ಮನುಷ್ಯನ ದೇಹದ ಒಳಗಡೆ ಪ್ರವೇಶಿಸಿದರೆ ಕೇವಲ 1 ಸೆಕೆಂಡ್ನಲ್ಲಿ ಸಾವು ಸಂಭವಿಸುತ್ತೆ. ಇಷ್ಟೆಲ್ಲ ಇರುವ ಪಾದರಸದಿಂದ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ತಮಾಷೆಯ ಮಾತಲ್ಲ. ಈ ಪಾದರಸ ಶಿವಲಿಂಗವು ಸುಮಾರು 6000 ವರ್ಷಗಳ ಹಳೆಯದ್ದೆಂದು ಸಾಬೀತಾಗಿದೆ. ಈ ಶಿವಲಿಂಗವು ಅಂದಾಜು 300ರಿಂದ 400 ಕೆಜಿ ತೂಕವಿದೆ. ಈಗಿನ ಲೆಕ್ಕದಲ್ಲಿ 200ರಿಂದ 300 ಕೆಜಿ ಪಾದರಸವನ್ನು ಖರೀದಿ ಮಾಡಬೇಕು ಅಂದರೆ 2ರಿಂದ 3 ಸಾವಿರ ಕೋಟಿ ರೂಪಾಯಿ ಆಗುತ್ತೆ. ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ಶಿವಲಿಂಗ ಎಂದು ಕೂಡ ಇದನ್ನು ಪರಿಗಣಿಸಲಾಗಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಶಿವಲಿಂಗ ಯಾವುದು? ಈ ಶಿವಲಿಂಗ ಇರುವುದಾದರೂ ಎಲ್ಲಿ? ಈ ಶಿವಲಿಂಗದ ವಿಳಾಸ, ಮೊಬೈಲ್ ಸಂಖ್ಯೆ, ಗೂಗಲ್ ಮ್ಯಾಪ್ ಎಲ್ಲವೂ ಕೊಡುತ್ತೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿ ನೋಡಿ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಈ ದೇವಸ್ಥಾನದ ವಿಳಾಸ, ಮೊಬೈಲ್ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಮಧ್ಯಪ್ರದೇಶ ರಾಜ್ಯದಿಂದ ದಿವಸ್ ಎಂಬ ನಗರಕ್ಕೆ ಹೋಗಬೇಕು. ದಿವಸ್ ನಗರದಿಂದ 36 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ದೇವರುಗಳ ನಗರವಾದ ಉಜ್ಜಯಿನಿ ನಗರ ಸಿಗುತ್ತೆ. ಇದೇ ಉಜ್ಜಯಿನಿ ನಗರದಿಂದ 5 ಕಿಲೋಮೀಟರ್ ದೂರ ಸಾಗಿದರೆ ಕಟ್ಟು ಶ್ಯಾಮ್ ಮಂದಿರ್ ಸಿಗುತ್ತೆ. ಇದೇ ಮಂದಿರದಲ್ಲಿ ನೆಲೆಸಿರುವ ಅಪರೂಪದ ಪಾದರಸ ಶಿವಲಿಂಗ. ಪ್ರತಿ ಶಿವರಾತ್ರಿ ದಿನದಂದು 10 ನಿಮಿಷಗಳ ಕಾಲ ಈ ಶಿವಲಿಂಗಕ್ಕೆ ಬೆಂಕಿ ಕಂಡು ಬರುತ್ತೆ. ಕೇವಲ ಶಿವರಾತ್ರಿ ದಿನದಂದು ನಡೆಯುವ ಈ ಪವಾಡವನ್ನು ವೀಕ್ಷಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಘಟೋತ್ಕಚನು ಈ ಪ್ರದೇಶಕ್ಕೆ ಬಂದು ಮುಂಬರುವ ಮಹಾಭಾರತ ಯುದ್ಧದಲ್ಲಿ ನಮ್ಮ ಪಕ್ಷವಾದ ಪಾಂಡವ ಪಕ್ಷ ಯುದ್ಧ ಗೆಲ್ಲಬೇಕು ಎಂದು ತಪಸ್ಸು ಮಾಡಿ ಶಿವದೇವರನ್ನು ಕರೆಸಿಕೊಳ್ಳುತ್ತಾನೆ. ಹೀಗೆ ಪ್ರತ್ಯಕ್ಷಗೊಂಡ ಶಿವ ಪರಮಾತ್ಮನು ನಿನಗೆ ಏನು ವರ ಬೇಕು ಎಂದು ಕೇಳುತ್ತಾರೆ. ಘಟೋತ್ಕಚನು ನನಗೆ ಪಾಂಡವರು ಯುದ್ಧದಲ್ಲಿ ಗೆಲ್ಲಬೇಕು ಎಂದು ವರ ಬೇಡುತ್ತಾನೆ. ಪಾಂಡವರು ಯುದ್ಧವನ್ನು ಗೆಲ್ಲಬೇಕು ಅಂದರೆ ನಿನ್ನ ಬಳಿ ಇರುವ ಗದೆಯನ್ನು ಇಲ್ಲೇ ಬಿಟ್ಟು ಹೋಗಬೇಕು, ಹಾಗಿದ್ದರೆ ಮಾತ್ರ ಪಾಂಡವರು ಗೆಲ್ಲುವ ಅವಕಾಶವಿದೆ ಎಂದು ಶಿವ ಪರಮಾತ್ಮನು ಘಟೋತ್ಕಚನಿಗೆ ಹೇಳುತ್ತಾರೆ. ಶಿವ ಪರಮಾತ್ಮನ ಇಚ್ಛೆಯಂತೆ ಘಟೋತ್ಕಚನು ತನ್ನ ಆಯುಧವಾದ ಗದೆಯನ್ನು ಇಲ್ಲೇ ಬಿಟ್ಟು ಹೋಗುತ್ತಾನೆ. ಪುರಾವೆಯಲ್ಲಿ ಹೇಳಿರುವ ಪ್ರಕಾರ ಘಟೋತ್ಕಚನ ಗದೆ ಬ್ರಹ್ಮದೇವರ ಆಶೀರ್ವಾದದಿಂದ ಬಂದ ಅತ್ಯಂತ ಶಕ್ತಿಶಾಲಿಯಾದ ಪಾದರಸದಿಂದ ಮಾಡಿರುವ ಗದೆ ಆಗಿರುತ್ತೆ. ಘಟೋತ್ಕಚ ಬಿಟ್ಟು ಹೋದ ಗದೆಯು ರಾಕ್ಷಸರಿಗೆ ಇದು ಘಟೋತ್ಕಚನ ಪಾದರಸ ಗದೆ ಎಂದು ಗೊತ್ತಾಗಬಾರದೆಂದು ಈ ಗದೆಯನ್ನು ಶಿವ ಪರಮಾತ್ಮನು ಲಿಂಗವಾಗಿ ಬದಲಾಯಿಸುತ್ತಾರೆ. ಶಿವ ಪರಮಾತ್ಮನು ಈ ಲಿಂಗವನ್ನು ಯಾರು ಮುಟ್ಟದ ಹಾಗೆ ದಿಗ್ಬಂಧನ ಮಾಡುತ್ತಾರೆ. ಮಹಾಭಾರತದ ಯುದ್ಧದಲ್ಲಿ ಘಟೋತ್ಕಚನ ವಧೆಯಾಗುತ್ತೆ ಎಂದು ಸ್ವತಃ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳುತ್ತಾರೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಕುಂತಿಪುತ್ರ ಕರ್ಣ ವಾಸವಿ ಶಕ್ತಿ ಎಂಬ ವಿಶೇಷವಾದ ಇಂದಿರಾ ದೇವರು ಕೊಟ್ಟ ಬಾಣದಿಂದ ಘಟೋತ್ಕಚನನ್ನು ವಧೆ ಮಾಡುತ್ತಾನೆ. ಘಟೋತ್ಕಚನ ಬಳಿ ಈ ಸಮಯದಲ್ಲಿ ಪಾದರಸ ಗದೆ ಇದ್ದಿದ್ದರೆ ಕರ್ಣ ಬಿಟ್ಟ ವಾಸವಿ ಶಕ್ತಿ ಬಾಣವನ್ನು ಸೋಲಿಸಬಹುದಿತ್ತು. ಇದನ್ನೆಲ್ಲ ಕಂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾರೆ, ವಿಧಿಯಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಘಟೋತ್ಕಚನು ತನ್ನ ಸಾವನ್ನು ತಾನೇ ತಂದುಕೊಂಡ. ಘಟೋತ್ಕಚನ ಸಾವಿಗೆ ಯಾರನ್ನು ದೂಷಿಸೋಕೆ ಬರೋದಿಲ್ಲ. 1720ನೇ ಇಸವಿಯಲ್ಲಿ ದಿವಾನ್ ಅಭಿಸಿಂಗ್ ಎಂಬ ರಾಜನಿಗೆ ಈ ಶಿವಲಿಂಗ ನೆಲದ ಒಳಗಡೆ ಸಿಗುತ್ತೆ. ಈ ಲಿಂಗಕ್ಕೆ ದಿವಾನ್ ರಾಜ ದೇವಸ್ಥಾನ ಕಟ್ಟಿಸುತ್ತಾನೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬೇರೆಯವರಿಗೆ ಕೆಡುಕಾಗಲಿ ಎಂದು ಕೆಟ್ಟ ಮನಸ್ಸಿನಿಂದ ಬೇಡಿಕೊಂಡರೆ ನಿಂತಲ್ಲಿಯೇ ಸುಟ್ಟಿ ಹೋಗುತ್ತೀರಾ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಏಕೈಕ ಪಾದರಸ ಶಿವಲಿಂಗದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ವೀಕ್ಷಕರೇ, ನೀವು ಉಜ್ಜಯಿನಿಗೆ ಹೋದರೆ ಈ ಪಾದರಸ ಶಿವಲಿಂಗವನ್ನು ನೋಡಿಕೊಂಡು ಬರುವುದನ್ನು ಮರೆಯಬೇಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.